ಕಾವ್ಯ ಮತ್ತು ಗಿಲ್ಲಿ ಬೆಡ್ರೂಮ್ ಆಟ ನೋಡಿ ಎಲ್ಲರೂ ಕೂಡ ಈಗ ಒಂದು ಕ್ಷಣ ಈಗ ಶಾಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಹೌದು, ಇವರು ಬರೀ ಕೇವಲ ತಮಾಷೆಗೆ ಮಾಡ್ತಿದ್ದಾರೆ, ಲವ್ ಮಾಡ್ತಿದ್ದಾರೆ ಆಡ್ತಿದ್ದಾರೆ ಅಥವಾ ಇಲ್ಲಿ ಉಳ್ಕೊಳ್ಳೋಕ್ಕೆ ಆಡ್ತಿದ್ದಾರೆ ಅಂತ ನೋಡ್ತಾ ಬಂದರೆ ಇಲ್ಲಿ ಕಾವ್ಯದು ಇಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾಳೆ. ಅವಳಿಗೆ ಚೆನ್ನಾಗಿ ಗೊತ್ತಿದೆ ನಾನು ಗಿಲ್ಲಿ ಅಂಗ್ರಾಣಿಲೇ ನಾನು ಇದ್ದೀನಿ ಅಂತ. ಹಾಗಾಗಿ ಸರಿ ಇವಳು ಏನು ಮಾಡಿದ್ದಾಳೆ ಅಂತಂದರೆ ರಾತ್ರಿ ಎಲ್ಲ ಲೈಟ್ ಆಫ್ ಆದರೆ ಸಾಕು ಇಬ್ಬರದು ಆಟ ಸರಸ ಶುರು ಆಗುತ್ತೆ. ಹೌದು, ಈಗ ಮೊನ್ನೆ ಒಂದು ಎಪಿಸೋಡ್ನಲ್ಲಿ ಅದು ಕಂಡು ಬಂದಿದೆ ಕೂಡ. ಹೌದು, ಇಬ್ಬರು ಕೂಡ ಕೈನ ತೆಗೆಯೋದು, ಕೈನ ಬಿಡುವಂಥದ್ದು. ಅವನು ಗಿಲ್ಲಿ ಹೋಗಿ ಬಂದು ಕಾವು ಕಾವು ಅಂತ ಹೇಳಿ ಗುಡ್ ನೈಟ್ ಹೇಳು ಕಾವು, ನೀನು ಕೈ ಮುಗಿತೀನಿ ಅಂತ ಹೇಳ್ಬಿಟ್ಟು ಕೈನ ತೆಗೆದು ಇದು ಮಾಡೋವಂಥದ್ದು ಈ ಥರ ಎಲ್ಲ ಮಾಡ್ತಿದ್ದಾನೆ. ಇದನ್ನು ಮೇಲ್ನೋಟಿಗೆ ನೋಡೋದ್ರಲ್ಲಿ ಗೊತ್ತಾಗ್ತದೆ ಎಂಥ ಕಿತ್ತೋದ ಕೆಲಸವನ್ನು ಮಾಡ್ತಿದ್ದಾರೆ ಇವಳು ಗೆಲ್ಲೋದಕ್ಕೋಸ್ಕರ ಯಾವ ಹಂತಕ್ಕೆ ಬಂದಿದ್ದಾಳೆ ಎಂಬುದು ಗೊತ್ತಾಗುತ್ತೆ. ಮತ್ತೊಂದು ಕಡೆ ಧನುಗೆ ಕರೆಯೋದು, ನಾಟಕ ಆಡೋದು, ನೋಡು ನನಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಅಂತ ಪುಂಗೋದು, ಇವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಹೌದು, ಇವರೆಲ್ಲ ಎಂತೆಂಥ ಡ್ರಾಮಾ ಮಾಸ್ಟರ್ಗಳು ಎಂಬುದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅರ್ಥ ಆಗುವಂಥದ್ದು. ಸದ್ಯ ಗಿಲ್ಲಿ ಕೈ ಬಿಡೋದಕ್ಕೆ, ಕಾವ್ಯ ಕೈ ಬಿಡಿಸ್ಕೊಳ್ಳೋಕ್ಕೆ, ಮತ್ತು ಕಾವ್ಯ ಬೆಳೆಸ್ತಿದ್ದು ಆ ಕಡೆ ಹಾಕೋದಕ್ಕೆ ಈ ರೀತಿ ಎಲ್ಲ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಯಾವ ಏನು ಆಟ ತೋರ್ಸೋಕೆ ಹೊರಟಿದ್ದಾರೆ ಇಬ್ಬರು